ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಲ್ಲಿ ಸಾವನ್ನಪ್ಪಿದ್ದಾರೆಂಬ ವದಂತಿ ಹೆಚ್ಚಾಗಿದೆ. ಇದರಿಂದಾಗಿ ರಾವಲ್ಪಿಂಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇದನ್ನು ತಡೆಯುವುದಕ್ಕೆ ಸರ್ಕಾರ ಸೆಕ್ಷನ್ 144 ಜಾರಿಗೊಳಿಸಿದೆ. ಡಿಸೆಂಬರ್ 1ರಿಂದ 3ರವರೆಗೂ ರಾವಲ್ಪಿಂಡಿಯಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಗುಂಪು ಸೇರುವುದನ್ನು ನಿಷೇಧಿಸಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ದಾಳಿ ನಡೆಸೋ ಬಗ್ಗೆ ಗುಪ್ತಚರ ಮಾಹಿತಿ ಲಭ್ಯವಾಗಿದೆ. ಇನ್ನು ಇತ್ತ ಇಮ್ರಾನ್ ಖಾನ್ ಪುತ್ರ ತನ್ನ ತಂದೆಯ ವಿಷಯದಲ್ಲಿ ಅಧಿಕಾರಿಗಳು ಯಾವುದೋ ವಿಷಯವನ್ನ ಮುಚ್ಚಿಡುತ್ತಿದ್ದಾರೆ, ಅವರ ಪರಿಸ್ಥಿತಿಯ ಬಗ್ಗೆ ಸರಿಯಾದ ಪುರಾವೆಗಳನ್ನು ನೀಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಜೈಲಿನಲ್ಲೇ ಸಾವನ್ನಪ್ಪಿದ್ದಾರೆಂಬ ಸುದ್ದಿ ಹರಿದಾಡ್ತಾ ಇದ್ದು, ಪಾಕಿಸ್ತಾನದಲ್ಲಿ ಮತ್ತೆ ಉದ್ವಿಗ್ನತೆ ಭುಗಿಲೇಳುವ ಸಾಧ್ಯತೆ ಇದೆ. ಈ ನಡುವೆ ಇಮ್ರಾನ್ ಖಾನ್ ಬೆಂಬಲಿಗರು ಹಾಗೂ ಅವರ ತೆಹರಿಕೆ ಇನ್ಸಾಫ್ ರಾವಲ್ಪಿಂಡಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಇದನ್ನ ತಡೆಗಟ್ಟುವುದಕ್ಕೆ ಪಾಕ್ ಸರ್ಕಾರ ರಾವಲ್ಪಿಂಡಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದು, ಸಭೆ ಹಾಗೂ ಜನರ ಗುಂಪುಗೂಡೋದನ್ನ ನಿಷೇಧಿಸಿದೆ. ಡಿಸೆಂಬರ್ 1ರಿಂದ 3ರವರೆಗೆ ರಾವಲ್ಪಿಂಡಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಈ ನಿರ್ಬಂಧ ಜಾರಿಯಲ್ಲಿರುತ್ತೆ ಎಂದು ಈಗಾಗಲೇ ಆದೇಶ ಹೊರಗೆ ಬಿದ್ದಿದೆ. ಈ ಆದೇಶದ ಪ್ರಕಾರ ಈ ಅವಧಿಯಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಜನರ ಯಾವುದೇ ರೀತಿಯ ಸಭೆಗಳು, ಗುಂಪು ಸೇರುವಿಕೆ, ಧರಣಿಗಳು, ಮೆರವಣಿಗೆಗಳು, ಪ್ರದರ್ಶನಗಳು, ಪ್ರತಿಭಟನೆಗಳು, ಇದೇ ರೀತಿಯ ಯಾವುದೇ ಗುಂಪು ಸೇರುವಿಕೆಯನ್ನ ನಿಷೇಧಿಸಲಾಗಿದೆ. ಅಲ್ಲದೆ ಶಸ್ತ್ರಾಸ್ತ್ರಗಳು, ಮೂಳೆಗಳು, ಭಾರವಾದ ದೊಣ್ಣೆಗಳು, ಸ್ಲಿಂಗ್ ಶಾಟ್ಗಳು, ಬಾಲ್ ಬೇರಿಂಗ್ಗಳು, ಪೆಟ್ರೋಲ್ ಬಾಂಬ್ಗಳು, ಸುಧಾರಿತ ಸ್ಫೋಟಕಗಳು, ಹಿಂಸಾಚಾರಕ್ಕೆ ಬಳಸಬಹುದಾದ ಯಾವುದೇ ಸಾಧನಗಳನ್ನು ಬಳಸುವುದು, ರವಾನೆ ಮಾಡುವುದು ಸೇರಿದಂತೆ ದ್ವೇಷಪೂರಿತವಾದ ಯಾವುದೇ ಭಾಷಣ ಮಾಡುವುದು, ವಾಹನಗಳಲ್ಲಿ 2 ಅದಕ್ಕಿಂತ ಹೆಚ್ಚಿನ ಜನ ಪ್ರಯಾಣಿಸುವುದು, ಧ್ವನಿವರ್ಧಕಗಳ ಬಳಕೆಯನ್ನು ನಿಷೇಧಿಸಿ ಆದೇಶ ಹೊರಡಿಸಲಾಗಿದೆ. ಡಿಸೆಂಬರ್ 1ರಂದು ಹೊರಡಿಸಿರುವ ಈ ಆದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ರಾವಲ್ಪಿಂಡಿ ಪ್ರದೇಶದಲ್ಲಿ ಕೆಲವು ಗುಂಪುಗಳಿಂದ ತೀವ್ರ ಆತಂಕಕಾರಿಯಾದ ಘಟನೆಗಳು ಸಂಭವಿಸುವಂತೆ ಮಾಡುವುದು, ಉದ್ವಿಗ್ನತೆ ಹೆಚ್ಚಿಸುವಂತೆ ಪ್ರತಿಭಟನೆ ನಡೆಸುವ ಆಲೋಚನೆ ಮಾಡ್ತಾ ಇದ್ದು, ಸೂಕ್ಷ್ಮ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುವ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದೆ. ಇದು ರಾವಲ್ಪಿಂಡಿಯ ಶಾಂತಿ ಹಾಗೂ ಭದ್ರತೆಗೆ ಬೆದರಿಕೆ ಒಡ್ಡುವಂತಿದ್ದು, ಪರಿಸ್ಥಿತಿಯನ್ನು ತಿಳಿಗೊಳಿಸುವುದಕ್ಕೆ ಹಾಗೂ ಶಾಂತಿ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಈ ನಿರ್ಬಂಧ ಹೇರಲಾಗಿದೆ ಅಂತ ತಿಳಿಸಲಾಗಿದೆ. ಕಳೆದ ವಾರವಷ್ಟೇ ಇಮ್ರಾನ್ ಖಾನ್ ರಾವಲ್ಪಿಂಡಿಯಲ್ಲಿರುವ ಆದಿಯಾಲ ಜೈಲಿನಲ್ಲಿ ಸಾವನ್ನಪ್ಪಿದ್ದಾರೆಂದು ವದಂತಿ ಹಬ್ಬಲು ಶುರುವಾಯಿತು. ಅವರನ್ನು ನೋಡೋದಕ್ಕೆ ಅಧಿಕಾರಿಗಳು ಬಿಡ್ತಾ ಇಲ್ಲ. ಇದಕ್ಕೆ ಪುಷ್ಟಿ ನೀಡುವಂತೆ ಅವರ ಕುಟುಂಬದವರು ಸಹ ಅಧಿಕಾರಿಗಳು ಅವರನ್ನ ನೋಡುವ ಅವಕಾಶವನ್ನ ಮಾಡಿಕೊಡ್ತಿಲ್ಲ. ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮಗೆ ತಿಳಿದಿಲ್ಲ ಅಂತ ಆತಂಕವನ್ನ ಹೊರಹಾಕ್ತಿದ್ದಾರೆ. ಇದಾದ ಬಳಿಕ ಜೈಲು ಅಧಿಕಾರಿಗಳು ಇಮ್ರಾನ್ ಖಾನ್ ಜೈಲಿನಲ್ಲೇ ಇದ್ದಾರೆ, ಅವರಿಗೆ ಏನೂ ಆಗಿಲ್ಲ, ಅಲ್ಲದೆ ಅವರಿಗೆ ಸಕಲ ಸೌಕರ್ಯಗಳನ್ನು ನೀಡಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಇಮ್ರಾನ್ ಖಾನ್ ಪುತ್ರ ಖಾಸಿಂ ಖಾನ್ ಮಾತ್ರ ಅಧಿಕಾರಿಗಳು ಅವರ ಸ್ಥಿತಿಯ ಬಗ್ಗೆ ಯಾವುದೋ ಸರಿಪಡಿಸಲಾಗದ ಸಂಗತಿಯನ್ನ ಮುಚ್ಚಿಡ್ತಾ ಇದ್ದಾರೆ. ನ್ಯಾಯಾಂಗವು ವಾರಕ್ಕೊಮ್ಮೆ ಭೇಟಿಗೆ ಆದೇಶ ನೀಡಿದ್ರೂ ಕುಟುಂಬಕ್ಕೆ ಜೈಲಿನಲ್ಲಿರುವ ಮಾಜಿ ಪ್ರಧಾನಿಯೊಂದಿಗೆ ಯಾವುದೇ ನೇರ ಅಥವಾ ಪರಿಶೀಲಿಸಬಹುದಾದ ಸಂಪರ್ಕ ಸಿಕ್ಕಿಲ್ಲ. ನಮ್ಮ ತಂದೆ ಸುರಕ್ಷಿತವಾಗಿದ್ದಾರೋ, ಗಾಯಗೊಂಡಿದ್ದಾರೋ ಅಥವಾ ಜೀವಂತವಾಗಿದ್ದಾರೋ ಅಂತ ತಿಳಿಯದಿರೋದು ಮಾನಸಿಕ ಚಿತ್ರಹಿಂಸೆಯಾಗಿದೆ. ದಯವಿಟ್ಟು ಪುರಾವೆ ನೀಡಿ ಅಂತ ಕೇಳಿಕೊಂಡಿದ್ದಾರೆ. ಎಲ್ಲಾ ಸನ್ನಿವೇಶಗಳ ನಡುವೆ ರಾವಲ್ಪಿಂಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಭ್ರಷ್ಟಾಚಾರ ಸೇರಿದಂತೆ ಹಲವು ಆರೋಪಗಳ ಹಿನ್ನೆಲೆಯಲ್ಲಿ ಇಮ್ರಾನ್ ಖಾನ್ ಜೈಲಿನಲ್ಲಿದ್ದಾರೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಆರೋಗ್ಯದಲ್ಲಿ ಇತ್ತೀಚೆಗೆ ಏರುಪೇರು ಕಾಣಿಸಿಕೊಂಡಿತ್ತು. ಇದರ ನಡುವೆ ಇಮ್ರಾನ್ ಖಾನ್ ಬೆಂಬಲಿಗರು ಒಳಗಿಂದೊಳಗೆ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿ ನಗರಗಳಲ್ಲಿ ಪ್ರತಿಭಟನೆ ನಡೆಸುವುದಕ್ಕೆ ತಯಾರಿ ನಡೆಸಿದ್ದಾರೆ. ಆದರೆ ಸದ್ಯ ಜೈಲಿನಲ್ಲಿರುವ ಇಮ್ರಾನ್ ಖಾನ್ ಕಳೆದ 1 ತಿಂಗಳಿಂದ ಯಾರೊಂದಿಗೂ ಸಂಪರ್ಕ ಹೊಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೌದು, ಸತತ 3 ವಾರಗಳಿಂದ ಇಮ್ರಾನ್ ಖಾನ್ 2 ಪುತ್ರರು, ಪತ್ನಿ ಸೇರಿದ ಹಾಗೆ ಕುಟುಂಬ ಸದಸ್ಯರು ಪಾಕ್ ಪ್ರಧಾನಿಯನ್ನ ಭೇಟಿಯಾಗಲು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಭೇಟಿ ಸಾಧ್ಯವಾಗಿಲ್ಲ. ಇದರಿಂದಾಗಿ ಇಮ್ರಾನ್ ಖಾನ್ ಸಾವಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ. ಭ್ರಷ್ಟಾಚಾರದ ಆರೋಪದ ಮೇಲೆ 14 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿರುವ ಪಾಕ್ ಮಾಜಿ ಪ್ರಧಾನಿಯನ್ನ ರಾಜಕೀಯದಿಂದ ದೂರವಿಡಲು ಇದು ಕಟ್ಟುಕತೆ ಎಂದು ಹಲವರು ಈ ಆರೋಪಗಳನ್ನು ತಳ್ಳಿ ಹಾಕ್ತಿದ್ದಾರೆ. ಹಾಗಾದ್ರೆ ಜೈಲಿನೊಳಗೆ ಹತ್ಯೆಗೀಡಾದ್ರ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್, ಇದು ವದಂತಿಯ ನಿಜವೇ? ಇತ್ತ ರಾವಲ್ಪಿಂಡಿ ಜಿಲ್ಲಾಡಳಿತ ಅಧಿಸೂಚನೆ ಹೊರಡಿಸಿದ್ದು, ಸೂಕ್ಷ್ಮ ಪ್ರದೇಶಗಳು, ಪ್ರಮುಖ ರಸ್ತೆಗಳಲ್ಲಿ 144 ಸೆಕ್ಷನ್ ಹಾಕಿದ್ದಾರೆ.
ಅಧಿಸೂಚನೆಯ ಪ್ರಕಾರ ಕೆಲವು ಗುಂಪುಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಹಾಳು ಮಾಡಬಹುದಾದ ಬಹಿರಂಗ ಸಭೆಗಳು, ಪ್ರತಿಭಟನೆ ಇವೆಲ್ಲವನ್ನ ಮಾಡೋದಕ್ಕೆ ಮುಂದಾಗಿದೆ ಅಂತ ಗುಪ್ತಚರ ಮಾಹಿತಿ ಕೂಡ ಇದೆ. ಈ ತಂಡ ಕೇವಲ ಸಾರ್ವಜನಿಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು, ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸುವುದಕ್ಕೆ ಪ್ರಯತ್ನಿಸಬಹುದು. ಇದು ಶಾಂತಿ ಮತ್ತು ಸುರಕ್ಷತೆ ಕದಡುವ ಕೆಲಸ ಮಾಡಬಹುದು. ಇಸ್ಲಾಮಾಬಾದ್ ಹೈಕೋರ್ಟ್ ತನ್ನ ಆದೇಶವನ್ನು ಜಾರಿಗೊಳಿಸುವುದಕ್ಕೆ ವಿಫಲವಾದ ಕಾರಣ ಮತ್ತು ನ್ಯಾಯಾಲಯದ ನಿರ್ದೇಶನಗಳನ್ನು ಜಾರಿಗೆ ತರಲು ಇಷ್ಟವಿಲ್ಲದ ಕಾರಣ ಪ್ರತಿಭಟನೆಗಳನ್ನು ಯೋಜಿಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ 1 ತಿಂಗಳಿನಿಂದ ಯಾರ ಕಣ್ಣಿಗೂ ಕಾಣದ ಇಮ್ರಾನ್ ಖಾನ್ ಬದುಕಿದ್ದಾರೋ ಇಲ್ಲವೋ ಅಥವಾ ಯಾರನ್ನೂ ಭೇಟಿಯಾಗೋದಕ್ಕೆ ಇಚ್ಛೆ ಪಡ್ತಿಲ್ವೋ ಅನ್ನೋದು ಅಲ್ಲಿನ ಸರ್ಕಾರವೇ ತಿಳಿಸಬೇಕಾಗಿದೆ.